ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಮೂಲಂಗಿ ಸಾರು ಮಾಡಾಕತ್ತೀವಿ. ಮೂಲಂಗಿ ಸಾರು ಮಾಡೋಕ್ಕೆ ಏನೇನು ಬೇಕಂದ್ರೆ ಮೇಯ್ನ ಮೂಲಂಗಿ ಬೇಕಾಗುತ್ತೆ. ಮೂಲಂಗಿ ತೊಗೊಂಡು ಹುಂಚಿಯನ್ನು ನೆನೆ ಇಡಬೇಕು, ಟೊಮೆಟೊ ಬೇಕಾ, ಉಳ್ಳಾಗಡ್ಡಿ ಬೇಕಾ, ಕರಿಬೇವು ಕೊತ್ತಂಬರಿ ಬೇಕಾ, ಬೆಳ್ಳುಳ್ಳಿ ಬೇಕಾ, ಇವನ್ನೆಲ್ಲನೂ ತೊಗೋಬೇಕು. ಆಮೇಲೆ ಬೇಳೆ ಕುದಿಸ್ಕೋಬೇಕು. ತೊಗರಿಬೇಳೆ ಕುದಿಸ್ಕೊಂಡು ತಕ್ಕೊಂಡು ಇಟ್ಕೋಬೇಕು. ಆಮೇಲೆ ಅದ್ರ ಸ್ವಲ್ಪ ರಸ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಖಾರ, ಕರಿಬೇವು, ಕೊತ್ತಂಬರಿ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು. ಇನ್ನೂ ರುಚಿಯಾಗಿರುತ್ತೆ. ಅಲ್ಲ ಬೆಳ್ಳುಳ್ಳಿ ಇತ್ತಂದ್ರೆ ಬಾಯಲ್ಲಿ ಘಮ 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 ಅಂತ ವಾಸನೆ ಬರ್ತೈತಿ. ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಇದ್ರೊಳಗೆ ಕೆಂಪು ಹಾಕ್ಬೇಕು. ಯಾಕಂದರೆ ನಾವು ಫ್ರೈ ಮಾಡಬೇಕು, ಭಾಳಷ್ಟು ಫ್ರೈ ಮಾಡಿ. ಮೂಲಂಗಿನೂ ಕೂಡ ಭಾಳ ಫ್ರೈ ಆಗಬೇಕು. ಇದ್ರೊಳಗೆ ಭಾಳ ಹೊತ್ತನ ಫ್ರೈ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸಿದ ನಂತರ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇಡಬೇಕು. ಇಟ್ಟ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಅದು ಸ್ವಲ್ಪ ಕೈ ಆಡಿಸ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಜಾಸ್ತಿ ಬೇಯ್ತೈತಿ ಅನ್ನೋ ಸಂಬಂಧ ಬೇಗ ಹಾಕಬೇಕಾಗುತ್ತೆ. ಆಮೇಲೆ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಹಾಗೆ ಮತ್ತು ಅರಿಶಿನ ಪುಡಿ, ಖಾರ, ಗರಂ ಮಸಾಲ ಹಾಕಿ ಕೈ ಆಡಿಸ್ಬೇಕು. ಆಮೇಲೆ ಹುಳಿ ಹಾಕಿರ್ತೇವಲ್ಲ ನಾವು, ಹುಳಿ ಹಾಕ್ಬೇಕು. ಹುಳಿ ಹಾಕಿರ್ತೇವೆ ಅಂಥೇಳಿ ಸ್ವಲ್ಪ ಬೆಲ್ಲ ಹಾಕಬೇಕು. ಇದನ್ನೆಲ್ಲ ಹಾಕಿ ಸ್ವಲ್ಪ ಕುದಿಬೇಕು. ಕುದ್ದ ನಂತರ ಬೇಳೆ ನಾವು ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಕೈ ಆಡಿಸ್ಬೇಕು. ನೋಡಿರಿ ಹೆಂಗೆ ಕಾಣಕತ್ತೈತಿ. ಬಾಯ್.